ಆಳಂದ ತಾಲೂಕಿನಲ್ಲಿ ರಸ್ತೆ ನಿರ್ಮಾಣ ವಿವಾದ ಮುನ್ನೆಲೆಗೆ ಬಂದಿದೆ. ಹೊನ್ನಳ್ಳಿಯಿಂದ ಶುಕ್ರವಾಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ರೈತರು ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ನಿರ್ಮಿಸಲಾಗುತ್ತಿದೆ ಎಂದು ಜೆಡಿಎಸ್ ನಾಯಕಿ ಮಹೇಶ್ವರಿ ವಾಲಿ ಅವರು ಆರೋಪ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಾಲಯದ ಆದೇಶ ಉಲ್ಲಂಘನೆ 2014ರಲ್ಲಿ 4 ರೈತರ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡದಂತೆ ಕೋರ್ಟ್ ಶಾಶ್ವತ ನಿರ್ಬಂಧನೆ ನೀಡಿದ್ದರೂ ಅದನ್ನು ಕಡೆಗಣಿಸಿ ದಬ್ಬಾಳಿಕೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಅಧಿಕಾರಿಗಳ ವರ್ತನೆ ಬಗ್ಗೆ ಮಾತನಾಡಿದ ಮಹೇಶ್ವರಿ ವಾಲಿ ಅವರು, ತಹಸೀಲ್ದಾರ್ ಅವರು ಈ ವಿಷಯದಲ್ಲಿ ಜವಾಬ್ದಾರಿಯುತವಾಗಿ ವರ್ತಿಸುತ್ತಿಲ್ಲ ಮತ್ತು ಮ್ಯಾಗ್ಗಳನ್ನು ತಮ್ಮ ಮನಸ್ಸಿಗೆ ಬಂದಂತೆ ಬದಲಾಯಿಸುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಪೊಲೀಸ್ ದಬ್ಬಾಳಿಕೆ ಬಗ್ಗೆ ಮಾತನಾಡಿದ ಅವರು, ರೈತರ ಸಮಸ್ಯೆಗಳನ್ನು ಆಲಿಸಬೇಕಾದ ಪೊಲೀಸರು ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಮತ್ತು ಪ್ರತಿಭಟನೆ ನಡೆಯುವಲ್ಲಿ ಎಳೆದಾಡಿ ಅಸಭ್ಯ ವರ್ತಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಇನ್ನು ರಸ್ತೆ ಅಗಲೀಕರಣ ನೆಪದಲ್ಲಿ ನೂರಾರು ಮನೆಗಳಿಗೆ ನೋಟಿಸ್ ಇಲ್ಲದೆ ತೊಂದರೆ ನೀಡುತ್ತಿರುವುದು ಮತ್ತು ವಿಂಡ್ ಪವರ್ ಯೋಜನೆಗಾಗಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಡೆಯುತ್ತಿರುವ ಅನ್ಯಾಯದ ಬಗ್ಗೆಯೂ ತಿಳಿಸಿದರು. ಒಟ್ಟಾರೆಯಾಗಿ ಸ್ಥಳೀಯ ರಾಜಕೀಯ ಪ್ರಭಾವ ಮತ್ತು ಆಡಳಿತ ನಿರ್ಲಕ್ಷ್ಯದಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಎಂದು ಮಹೇಶ್ವರಿ ವಾಲಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, R32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲ ರೈತರ ಜೊತೆಲೇ ಬಂದಿದ್ದೀವಿ. ಇವತ್ತು ಆಳಂದ ತಾಲೂಕಿನಲ್ಲಿರೋ ಹೊನ್ನಳ್ಳಿ ಗ್ರಾಮದ ರೈತರ ಸಮಸ್ಯೆ. ಆಳಂದ ತಾಲೂಕಿನ ಹೊನ್ನಳ್ಳಿ ಗ್ರಾಮದಿಂದ ಶುಕ್ರವಾಡಿ ಗ್ರಾಮಕ್ಕೆ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಅಧಿಕೃತವಾಗಿ ಮಾಡಿ ಅಂತಂದ್ರೆ ಅಧಿಕೃತವಾಗಿ ಮಾಡ್ತಾ ಇಲ್ಲ, ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಅದರಲ್ಲಿ ಎಲ್ಲ ಅಲ್ಲಿಂದು ಇನ್ನೊಂದು ಹೇಳ್ತೀನಿ. ಇದು ವಿಷಯ ಏನಂತಂದ್ರೆ 2014ರಲ್ಲಿ ಇವ್ರೇನು 4 ಜನ ರೈತರಿದ್ದಾರೆ, 4 ಜನ ಅಣ್ಣ ತಮ್ಮಂದಿರಿದ್ದಾರೆ. ಅದು ಅವ್ರ ಹೆಸರು ಕೂಡ ಶಿವಪುತ್ರಪ್ಪ ಬಿರಾದಾರ್, ಬಾಬುರಾವ್ ಕೋರೆ, ನಾಗಣ್ಣ ಕೋರೆ, ಈಶ್ವರ್ ಮೂಲ್ಗೆ. ಇವರು 4 ಜನ ಅಣ್ಣ ತಮ್ಮಂದಿರದು ಹೊಲದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ದಬ್ಬಾಳಿಕೆ ಮಾಡಿ ರೋಡ್ ಮಾಡಿ, ಯಾರ್ದು ಪರ್ಮಿಷನ್ ಇಲ್ಲ ಅವ್ರಿಗೆ, ನಾ ನೋಟಿಸು ಇಲ್ಲ, ನಾ ಅವ್ರದ್ದು ಪರ್ಮಿಷನ್ನು ತೊಗೊಂಡಿಲ್ಲ. ಅವ್ರು ಲಾಸ್ಟಿಗೆ ಬಂದವ್ರಿಗೆ ಒಂದು ಅಪ್ರೋಚ್ ಆಗಿ ಅಟ್ಲೀಸ್ಟ್ ನಾವು ರೋಡ್ ಮಾಡ್ತೀವಿ, ಜನಗಳಿಗೆ ನಮಗೆ ಅನುಕೂಲ ಬೇಕು, ನೀವು ನಮಗೆ ರೋಡ್ರ ಕೊಡ್ರಿ ಅಂತ ಹೇಳಬೇಕು. ಅದನ್ನೂ ಕೇಳೋದಿಲ್ಲ. ಆಮೇಲೆ ಅವರಿಗೆ ಕೇಳೋಕೆ ಹೋದ್ರೆ ಅವ್ರ ಬಗ್ಗೆ ಕೇರೇ ಇಲ್ಲ. ಏನು ಯಾರಿಗೆ ಹೇಳ್ತೀರಿ ಹೇಳ್ರಿ, ಏನು ಮಾಡ್ತೀರಿ ಮಾಡ್ರಿ ಅಂತ ಹೇಳಿ ಜಾಸ್ತಿ ಅವ್ರಿಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಹಿಂದಕ್ಕೆ ಒಂದು ಸಲ ಇವ್ರೇನು ಮಾಡಿದ್ದಾರೆ, 2014ರಲ್ಲಿ ಕೋರ್ಟ್ ಆದೇಶದ ತಾವು ಇದು ರೈತರು ಉಳುಮೆ ಮಾಡ್ಕೋಬೇಕು ಹಾಗೂ ಮತ್ತು ಇದರಲ್ಲಿ ರಸ್ತೆ ನಿರ್ಮಾಣ ಆಗಬಾರ್ದು, ಶಾಶ್ವತ ನಿರ್ಬಂಧಾಜ್ಞೆ ಆಗಿದೆ ಅಂತ ಹೇಳಿ ಕೋರ್ಟಿಂದ ಆದೇಶದ. ಅವರು ಕೋರ್ಟಿಗೆ ಕೂಡ ಹೋಗಿದ್ದಾರೆ. ಅದು ಕೂಡ ಕೋರ್ಟ್ ಕೂಡ ಬೆಲೆ ಕೊಡಲಾರ್ದಂಗೆ ಈಗ ಮತ್ತೆ ಅವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ನಾವು ಇದನ್ನು ಖಂಡಿಸಿ ಮಾತಾಡಿದ್ರು ಕೂಡ ಏನು ಕೇಳ್ತಾ ಇಲ್ಲ. ಹೋಗಿ ನಿನ್ನೆ ಸ್ಟೇ ತಂದೀವಿ, ಇಲ್ಲಂತಿಲ್ಲ. ಅವ್ರು ಹೇಳ್ತಾರೆ ನಾವು ಇದ್ರಾಗ ಮಾಜಿ ಶಾಸಕರ ಬಲ್ಲಿ ಪುತ್ರ ಬಲ್ಲಿ ಹೋದ್ರೂ ಅವ್ರು ಹೇಳ್ತಾರೆ ಇದು ನನಗೆ ಕೈ ಹಾಕೋಕ್ಕಾಗಲ್ರಿ ಅಂತಾರೆ. ಈಗ ಇದ್ದವ್ರಂತೂ ಅವರೇ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಬಲ್ಲಿ ಬಂದಾಗ ನಾನು ಒಂದೇ ಎಲ್ಲ ಡಾಕ್ಯುಮೆಂಟ್ಸ್ ನೋಡಿದಾಗ ಇವರು ನ್ಯಾಯಯುತವಾಗಿ ಅದಾರ ಅಂತ ಹೇಳಿ ನಾನು ಇದಕ್ಕೆ ನಿಂತಾಗ ಮೊನ್ನೆ ಹೇಳ್ತಾರೆ, ವಾಲಿ ಮೇಡಮ್ ಅವರು ನೀವು ರಾಜಕೀಯ ಮಾಡೋಕ್ಕೆ ಬಂದಿರಿ ಅಂತ ಗ್ರಾಮಸ್ಥರಿಗೆ ಎತ್ತು ಕಟ್ಟಿ ಮಾತಾಡಿಸ್ತಾರೆ, ಏಕವಚನದಲ್ಲಿ ಮಾತಾಡಿಸ್ತಾರೆ, ನನ್ನ ಬಗ್ಗೆ ಕೆಟ್ಟ ಹೇಳಿಕೆ ಕೊಡೋಕ್ಕೆ ಹೇಳ್ತಾರೆ. ನಾನೇನಂತೀನಿ, ರೈತರ ಪರವಾಗಿ ಅನ್ಯಾಯ ಆದಾಗ ನಾವು ಧ್ವನಿ ಎತ್ತಾ ಇದ್ದಾಗ ಇವ್ರು ನಮ್ಮ ಬಗ್ಗೆ ಈ ಥರ ರಾಜಕೀಯ ತರ್ತಾರೆ. ನಾನೇನಂತೀನಿ, ಇಲ್ಲಿ ನ್ಯಾಯಯುತವಾಗಿ ಇವ್ರಿಗೆ ನ್ಯಾಯ ಸಿಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಇನ್ನೊಂದು ನಾನು ಅದನ್ನು ಸ್ವಲ್ಪ ಎಲ್ಲ ರೀತಿಯಲ್ಲಿ ಎನ್ಕ್ವೈರಿ ಮಾಡ್ಕೊಂಡ್ವಿ. ಯಾಕೆ ಅನ್ನೋ ಕಾರಣಗಳಿಂದ, ಯಾಕಂದರೆ ನಿಮ್ಮಲ್ಲಿ ಬರಬೇಕಾದ್ರೆ ಎಲ್ಲ ರೀತಿಯಿಂದ ತಿಳ್ಕೊಂಡೇ ಬರಬೇಕಲ್ಲ, ಇವರಿಗೆ ಅವ್ರಿಗೂ ಏನು ಸಮಸ್ಯೆ ಅದ ಅಂತ ಕೇಳಿದಾಗ ಹಿಂದಕ್ಕೊಂದು 20 ವರ್ಷ ಐತ್ರಿ, 16 ವರ್ಷದ ಹಿಂದೆ ಇವರು ಹೊಲದಾಗ ಶುಕ್ರವಾಡಿ ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಲ್ಲೊಂದು ಬಂಡಿ ದಾರಿ, ಇದು ತಮಗೂ ಗೊತ್ತದ, ಗೌರ್ಮೆಂಟಿಂದ ಆದೇಶನೂ ಅದ. ಕಾಲ್ದಾರಿ ಇಲ್ಲ ಬಂಡಿ ದಾರಿ ಅಂತ ಒಂದು ರಸ್ತೆ ಇರ್ತದೆ. ತಮ್ಮ ಗ್ರಾಮಕ್ಕೆ ಹೋಗ್ಲಿಕ್ಕೆ ಅನುಕೂಲ ಇರಲಿಲ್ಲ ಅಂದ್ರೆ ಅದು ನೀವು ಕಾಲ್ದಾರಿ ಬಂಡಿ ದಾರಿಯನ್ನು ಬಳಸ್ಕೊಂಡು ತಾವು ರೋಡ್ ಮಾಡಬಹುದು ಅಂತ ಸರ್ಕಾರದೊಂದು ಆದೇಶದ. ಇವ್ರು ಗ್ರಾಮಸ್ಥರು ಏನು ಹೇಳ್ತಾರೆ, ನಿಮ್ಮ ಶುಕ್ರವಾಡಿ ಗ್ರಾಮದವ್ರಿಗೆ ನಿಮ್ಗೆ ರೋಡೇ ಬೇಕಲ್ಲ, ರೋಡ್ ಬೇಕಾದ್ರೆ ಅದು ಬಳಸ್ಕೊಂಡು ರೋಡ್ ಮಾಡ್ಕೋರಿ ಅಂತ ಹೇಳ್ತಾರೆ. ಸರ್ಕಾರದ ಆಜ್ಞೆನೂ ಅದೇ ಥರ ಆಗ್ಯದ. ಮ್ಯಾಪ್ ತೆಗೆಸಿ ನೋಡಿದ್ರೆ ಮ್ಯಾಪಲ್ಲಿ ನಕ್ಷೆ 3 ರೋಡ್ ತೋರಿಸ್ತದ. ಹಳೆಯದು ಮ್ಯಾಪ್ ಬೇರೆ, ಮತ್ತೊಂದು ಮ್ಯಾಪ್ ಬೇರೆ, ಇನ್ನು 10 ವರ್ಷದ ಮ್ಯಾಪ್ ಬೇರೆ. ಈಗ ರೀಸೆಂಟ್ಲಿ ರೋಡ್ ಮಾಡ್ಕೊಂಡು ಮ್ಯಾಪ್ ತೆಗ್ದಾರ. ನಾವು ಮೊನ್ನೆ ತಹಸೀಲ್ದಾರ್ ಸಾಬ್ರಿಗೆ ಹೋಗಿ ಭೇಟಿಯಾದಾಗ ಹೇಳ್ತಾರೆ, ತಹಸೀಲ್ದಾರ್ ಸಾಬ್ರಿಗೆ ಹೇಳ್ತಾರೆ, ಅವ್ರೊಂದು ದಂಡಾಧಿಕಾರಿ, ಒಂದು ಜವಾಬ್ದಾರಿತ ಅಧಿಕಾರಿಗಳು, ಅದು ಆಡಬಾರ್ದು ಮಾತು. ಅವ್ರೇನು ಹೇಳ್ತಾರೆ, ಇಲ್ರಿ ಮೇಡಮ ಅವಾಗ ಮಾಡಿದ್ದು ರಾಂಗ್ ಅದ ರೀ, ಈಗ ಮಾಡಿದ್ದು ರೈಟ್ ಅದ ರೀ ಅಂತಾರೆ. ಓಕೆ, ನಾನು ಅವ್ರಿಗೊಂದು ಮಾತು ಕೇಳ್ತೀನಿ, ಅವಾಗ ಮಾಡಿದ್ದು ಯಾರು? 10 ವರ್ಷದ ಹಿಂದೆ ಮಾಡಲಿ, 5 ವರ್ಷದ ಹಿಂದೆ ಮಾಡಲಿ, ಯಾರು? ಸರ್ಕಾರದವ್ರು ತಾನೇ ಮಾಡಿದ್ದು. ಮತ್ತು ಸರ್ಕಾರದವರು ಅವಾಗ ಮಾಡಿದ್ದು ರಾಂಗು ಅಂದಮೇಲೆ ಇವಾಗಲೂ ಸರ್ಕಾರದವರೇ ಮಾಡಿರಿ. ಇದು ಹೆಂಗೆ ರಾಂಗ್ ಆಗ್ತದೆ, ಅದು ಹೆಂಗೆ ರೈಟ್ ಆಗ್ತದೆ?
ಅದಕ್ಕೆ ಈ ಥರ ಮಾತುಗಳನ್ನು ಬದಲಿ ಆಡತ್ತಾರ, ನಕ್ಷೆ ಚೇಂಜ್ ಮಾಡ್ತಾರೆ, ಅವ್ರ ಮನಸ್ಸಿಗೆ ಬಂದಂಗೆ ತಿದ್ದುಪಡಿ ಮಾಡ್ತಾರೆ. ಇದಕ್ಕೆಲ್ಲ ಬೆಂಬಲ ಇದ್ರಾಗ MLA ಅವ್ರದ್ದು ಕೈವಾಡ, ಅವರು ಈಗ ಕಾಂಟ್ರಾಕ್ಟರ್ಗಳೇನು ಅದರಲ್ಲ, ನಾವು ಕೇಳ್ತಾ ಇದ್ದೀವಿ. ಜೈ ಅವ್ರಿಗೆ ಕೇಳ್ತೀವಿ, ಕಾಂಟ್ರಾಕ್ಟ್ರಿಗೆ ಕೇಳ್ತಾ ಇದ್ದೀವಿ, ನೀವು ಲೆಟರ್ ತೋರಿಸ್ರಿ, ನೀವು ಇದೇನು ಆರ್ಡ್ರ್ ಕಾಪಿ ತೋರಿಸ್ರಿ, ಒಂದು ಎಸ್ಟಿಮೇಟ್ ಕಾಪಿ, ಏನೂ ಇಲ್ಲ. ಅವ್ರು ಆರ್ಡ್ರ್ ಕಾಪಿನೂ ತೋರಿಸಲ್ಲ ಅಂತಾರೆ, ನಾವು ಏನೂ ಮಾಡಲ್ಲ, ದಬ್ಬಾಳಿಕೆ ಮಾಡ್ತೀವಿ, ನಾವು ರೋಡ್ ಮಾಡ್ತೀವಿ. ಮೊನ್ನೆ ರೈತರು ಅಲ್ಲಿ ತಡ್ಲಿಕ್ಕೆ ಹೋದಾಗ ಪೊಲೀಸರು ವಿಡಿಯೋಗಳನ್ನದವ, ಅಧಿಕಾರಿಗಳಿಗೆಲ್ಲ ಕಟ್ಕೊಂಡಾರ. ಬಟ್ ಸಿವಿಲ್ ಕೇಸ್ನಾಗ ಪೊಲೀಸ್ನವ್ರು ಬರಬಾರ್ದು. ಓಕೆ, ಬಂದರೂ ಕೂಡ ಜಸ್ಟ್ ಪ್ರೊಟೆಕ್ಷನ್ಗೆ ಇರಬೇಕು. ಅವ್ರ ಪರವಾಗಿ ರೈತರಿಗೆ ಕೈ ಹಿಡಿದು ಎಳೆಯೋದು, ಹೆಣ್ಮಕ್ಳಿಗೆಲ್ಲ ನೂಕ್ಯಾಡೋದು ಮಾಡೋದು, ಈ ಥರ ಭಾಳ ಅಸಭ್ಯ ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ರೈತರು ಭಾಳ ನೊಂದಾರ. ಮೊನ್ನೆ ಒಂದು ಕಾಕವ್ರು ಹೇಳಿದ್ರು, ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ವಿಷ ತೊಗೊಂಡು ಸಾಯ್ತೀವಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹಿಂಗೆ ರೈತರ ಮೇಲೆ ಭಾಳ ಅನ್ಯಾಯ ಆಗ್ತದ. ಅದಕ್ಕೆ ಅನ್ಯಾಯ ಇದು ಅನ್ಯಾಯಕ್ಕೆ ನ್ಯಾಯ ಸಿಗಬೇಕನ್ನೋದು ನಮ್ಮದು ಉದ್ದೇಶದ, ಮತ್ತೇನಿಲ್ಲ. ಅದ್ರ ಸ್ಟಾರ್ಟ್ ಮಾಡಿದಾರ ಇವ್ರು. ರೈತರು ಹೋಗಿ ಮತ್ತಲ್ಲಿ ಮಲ್ಕೊಂಡ್ರೆ ಕೈ ಹಿಡಿದು ಎಳೆಯೋದು, ಪೊಲೀಸರು ದಬ್ಬಾಳಿಕೆ ಜಾಸ್ತಿ ಆಗ್ಯದ. ನಮ್ಮ ಹಿಂದೆ ಅದಾರ, ನಮ್ಗೆ ಆಜ್ಞೆದ ಅಂತಾರೆ. ಈ ಥರ ಈಗ ಇದೇ ಒಂದು ಕಾನೂನು ಪ್ರಕಾರ ಮಾತಾಡ್ತಾರೆ. ಇದೇ ಒಂದು ತಾಲೂಕಿನಲ್ಲಿ ಇದು ಒಂದೇ ಅಲ್ಲ, ರೈತರ ಮೇಲೆ ಒಂದೇ ದಬ್ಬಾಳಿಕೆ ಅಲ್ಲ. ಮೊನ್ನೆ ಕೂಡ ಇನ್ನೊಂದು ವಿಷಯ ತಮ್ಮ ಮುಂದೆ ಹೇಳ್ತೀನಿ. ನಮ್ಮ ತಾಲೂಕಿನಲ್ಲಿ ಒಂದು ರಸ್ತೆ ಅಗಲೀಕರಣನೂ ಮಾಡಿದ್ರು, ತಮಗೂ ಗೊತ್ತಿದೆ ಇದ್ರ ಬಗ್ಗೆದಾಗ. ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ತಾವು ಕೂಡ ನೋಡ್ಬೋದು, ಅದರದ್ದೊಂದು ಬ್ಲೂ ಪ್ರಿಂಟರ್ ಬೇಕು. ರಸ್ತೆ ಅಗಲೀಕರಣ ಅಂದರೆ ಒಂದು ಸಿಟಿಗೆ ನೀವು ಒಂದು ಒಳ್ಳೆ ರೋಡ್ ಮಾಡ್ತಾ ಇದ್ರೆ, ಒಂದು ಒಳ್ಳೆ ವ್ಯವಸ್ಥೆ ಕೊಡ್ತಾ ಇದ್ರೆ ಅಂದ್ರೆ ಒಂದು ಬ್ಲೂ ಪ್ರಿಂಟರ್ ಬೇಕು. ಎಲ್ಲರ ಅಲ್ಲಿಂದ ಎಷ್ಟು ಮನೆಗಳು ನಡೆದವಂತಂದ್ರೆ